ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಿಮ್ಮ PF ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಮನೆಯಲ್ಲೇ ಕೂತು ನೀವು ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ರೋಮಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಕೆಳಗಡೆ ಮೆಂಬರ್ ಹೋಮ್ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ನಿಮ್ಮ UA ನಂಬರ್, ಪಾಸ್ವರ್ಡ್ ಮತ್ತು ಕೆಳಗಡೆ ಕ್ಯಾಪ್ಚರ್ ಇರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನನ್ನ ಡಾಟಾನ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಸೈನ್ ಇನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಟೈಮ್ ಪಾಸ್ವರ್ಡ್ OTP ಬರುತ್ತೆ, OTP ಒಂದು ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಒಂದು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೆಳಗಡೆ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಸಿಗುತ್ತೆ ಓಪನ್ ಮಾಡಿದ ಮೇಲೆ. ಇಲ್ಲಿ ಮೇಲ್ಗಡೆ ಕೆಲವೊಂದು ಆಪ್ಷನ್ ಇದೆ ನೋಡ್ಬೋದು, ಹೋಮ್, ವ್ಯೂ, ಮ್ಯಾನೇಜ್ ಅಕೌಂಟ್, ಆನ್ಲೈನ್ ಸರ್ವಿಸಸ್ ಅಂತ. ಸೊ ಇದರಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ KYC ಅಂತ ಇರುತ್ತೆ, KYC ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಈ ಇಂಟರ್ಫೇಸಲ್ಲಿ ನೀವು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಚೇಂಜಸ್ ಮಾಡ್ಕೋಬೋದು. ಬ್ಯಾಂಕ್ ಅಕೌಂಟ್, ಪಾನ್ ಡೀಟೇಲ್ಸ್ ಆ್ಯಂಡ್ ಪಾಸ್ಪೋರ್ಟ್ ಡೀಟೇಲ್ಸ್, ನಿಮ್ಗೆ ಯಾವ್ದು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮೇಲೆ ಬ್ಯಾಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, ಕೆಳಗಡೆ ಬ್ಯಾಂಕ್ IFSC, ಲೆಫ್ಟ್ ಸೈಡಲ್ಲಿ ಹೋದರೆ ಮತ್ತೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ, 2 ಟೈಮ್ಸ್ ನೀವು ಎಂಟರ್ ಮಾಡ್ಕೋಬೇಕು. ಇದೆಲ್ಲ ಎಂಟರ್ ಮಾಡಿಕೊಂಡು ಈ ಟಿಕ್ ಮಾರ್ಕ್ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೇವ್ ಅಂತ ಹಾಕಿದರೆ ನೆಕ್ಸ್ಟ್ ನಿಮಗೆ ಒಂದು OTP ಬರುತ್ತೆ, ಕನ್ಫರ್ಮೇಷನ್ OTP. ಅದನ್ನು ಹಾಕೊಂಡು ನೀವು ಪ್ರೊಸೀಡ್ ಮಾಡಿದ್ರೆ ಅಂದರೆ ನೆಕ್ಸ್ಟು ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಕೆಳಗಡೆ ನೀವು ನೋಡ್ಬೋದು, ಕೆಳಗಡೆ ನಿಮಗೆ ಒಂದು ನೋಟಿಫಿಕೇಶನ್ ಥರ ಅಂದರೆ ಅದೇ ಸಪ್ರೇಟ್ ಕಾಲಮಲ್ಲಿ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ ರೀ. ಈ KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಏನಿದೆಲ್ಲ, ಅಲ್ಲಿ ನಿಮ್ಮ ಡೀಟೇಲ್ಸ್ ಈಗ ಏನು ಆ್ಯಡ್ ಮಾಡಿರ್ತಾರಲ್ಲ ಅಲ್ಲಿ ನಿಮ್ಮ ಡೀಟೇಲ್ಸ್ ಆ್ಯಡ್ ಆಗುತ್ತೆ. ಅದು ನೀವೇನು ಈಗ ಪ್ರೆಸೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿರೋ HR ಕಡೆಯಿಂದ, ಆ ಕಂಪ್ನಿ HR ಅಂದರೆ ಕಂಪ್ನಿ ಕಡೆಯಿಂದ ಅದಕ್ಕೆ ಡಿಜಿಟಲ್ ಸೈನಿಂಗ್ ಅಂದರೆ ಅಪ್ರೂವಲ್ ಬೇಕು, ನಿಮ್ಮ ಕಡೆಯಿಂದ ಆಗಿದೆನಾ ಇಲ್ಲ ಅಂತ. ನೀವು ಈ ಥರ ಚೇಂಜ್ ಮಾಡಿದ ಮೇಲೆ ನಿಮ್ಮ ಆಫೀಸಲ್ಲಿ ನಿಮ್ಮ HR ಹೇಳಿ, ಈ ಥರ ಅಕೌಂಟ್ ನಮ್ಮದು ಚೇಂಜ್ ಮಾಡಿದ್ದೀವಿ, ನಮಗೆ ಡಿಜಿಟಲ್ ಸೈನಿಂಗ್ ಬೇಕು, ಅಪ್ರೂವಲ್ ಕೊಡಿ ಅಂತ. ಸೊ ಅವ್ರಿಗೆ ಮೇಲ್ ಹೋಗಿರುತ್ತೆ ಒಂದು, ಓಕೆನಾ. ಅವರು ಅದನ್ನು ಚೆಕ್ ಮಾಡಿ ಅಪ್ರೂವಲ್ ಮಾಡ್ತಾರೆ. ನಿಮಗೆ ಅಪ್ರೂವಲ್ ಮಾಡಿದ ಮೇಲೆ ಮೇಲ್ಗಡೆ ಈ 3 ಕಾಲಮ್ಸ್ ಏನು ಕಾಣ್ತಿದೆಯಲ್ಲ ಅಲ್ಲಿ ನಿಮಗೆ ಆಲ್ರೆಡಿ ಅಪ್ರೂವ್ಡ್ ಅಂತ ಬರುತ್ತೆ. ಪ್ರೀವಿಯಸ್ ಬ್ಯಾಂಕ್ ಅಕೌಂಟಿಂದ ಏನಾದರೂ ಇದ್ದರೆ ಆಲ್ರೆಡಿ ಅಪ್ರೂವ್ಡ್ ಅಂತ ಇರುತ್ತೆ. ಸೊ ಆ ಜಾಗದಲ್ಲಿ ನಿಮ್ದು ಈಗ ನೀವು ಹೊಸ ಬ್ಯಾಂಕ್ ಅಕೌಂಟ್ ಏನು ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾರಲ್ಲ ಅದು ಆ್ಯಡ್ ಆಗುತ್ತೆ, ಓಕೆನಾ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.